ಕಾರ್ಯಕ್ರಮದ ಸುರಕ್ಷತೆಯ ಕಿರುನಾಟಕ ಅಭಿನಯಿಸ್ತಾ ಇದ್ದೀವಿ. ಸುರಕ್ಷತೆಯ ಅರಿವು ಮತ್ತು ಜವಾಬ್ದಾರಿ ನಮ್ಮೆಲ್ಲರ ಹೊಣೆಗಾರಿಕೆ ಎಂಬತಕ್ಕಂಥ ಕಿರುನಾಟಕವನ್ನು ಅಭಿನಯಿಸ್ತಾ ಇದ್ದೀವಿ. ಈ ನಾಟಕದ ಇನ್ಸ್ಪೆಕ್ಟರ್ ಪಾತ್ರದಲ್ಲಿ ಮಹೇಶ್ ಮುಗಿನಹಳ್ಳಿಯಾದ ನಾನು ಪಾತ್ರವನ್ನು ನಿರ್ವಹಿಸ್ತಾ ಇದ್ದೀನಿ. ನಾನು ಸುಭಾಷ್ ವೆಂಕಟಪ್ಪ ಅಂತ ಡಾಕ್ಟರ್ ಪಾತ್ರವನ್ನು ಅಭಿನಯಿಸ್ತಾ ಇದ್ದೀನಿ. ನಾನು ಪಲ್ಲವಿ ಅಂತ ಗುರುವಿ ಪಾತ್ರ ನಿರ್ವಹಿಸ್ತೀನಿ. ನಾನು ಶೇಖರ್ ಅಂತ ರೀಲ್ಸ್ ರಾಜ ಅಂತ ಒಂದು ಪಾತ್ರ ನಿರ್ವಹಿಸ್ತೀನಿ. ನನ್ನ ಹೆಸರು ಸತೀಶ್ ಬಾಬು ಅಂತೇಳಿ ನಾನು ಈ ನಾಟಕದಲ್ಲಿ ತಂದೆಯ ಪಾತ್ರ ವಹಿಸ್ತಾ ಇದ್ದೀನಿ. ನನ್ನ ಹೆಸರು ಉದಯ್ ಕುಮಾರ್ ಅಂತ ನಾನು ಈ ನಾಟಕದಲ್ಲಿ ಕಾರ್ಮಿಕನಾಗಿ ವೆಲ್ಕಮ್ ಟು ಅವರ್ ಡಿಪಾರ್ಟ್ಮೆಂಟ್ ಸರ್. ಥ್ಯಾಂಕ್ ಯು. ನೋಡ್ರಿ, ನನ್ನ ನಿಮ್ಮ SP ಆಗಿ ಕಳಿಸಿದ್ದಾರೆ ನಿಜ. ಅದರಲ್ಲಿ ನಾವು ಅಣ್ಣ ತಮ್ಮಂದ್ರ ಮನೋಭಾವನೆಯಿಂದ ಕೆಲಸ ಮಾಡಬೇಕು. ದ ಸಿಚುವೇಶನ್ ಇಸ್ ವೆರಿ ಅಲಾರ್ಮಿಂಗ್. ಪ್ರತಿದಿನ ಹೆಚ್ಚೆಚ್ಚಿನ ಜನ ರೋಡ್ ಆಕ್ಸಿಡೆಂಟ್ಗಳಲ್ಲಿ ಸಾಯ್ತಾ ಇದ್ದಾರೆ. ಅದಕ್ಕೆ ಸಾರ್ವಜನಿಕರಲ್ಲಿ ಸಂಚಾರಿ ನಿಯಮಗಳ ಬಗ್ಗೆ ತಿಳುವಳಿಕೆ ಮೂಡಿಸೋದಕ್ಕೆ ಪ್ರತಿದಿನ ಪ್ರತಿಯೊಂದು ಸರ್ಕಲ್ ಅಲ್ಲಿ ಕೂತ್ಕೊಂಡು ಹೆವಿ ಟ್ರಾಫಿಕ್ ಸರ್ಕಲ್ಸ್ ಲಿಸ್ಟ್ ಮಾಡಿದ್ದೀನಿ. ಸೀರಿಯಸ್ ಟ್ರಾಫಿಕ್ ಸಿಗ್ನಲ್ಸ್ ಇನ್ಸ್ಟಾಲ್ ಇಮಿಡಿಯೇಟ್ಲಿ. ಹೇಗಿದ್ದೀರಾ? ನಾನು ನಿಮ್ಮ ರೀಲ್ಸ್ ರಾಜ ಮಾತಾಡ್ತಿರೋದು. ಅಂದ್ರೆ ಗೊತ್ತಿದೆ ನನಗೆ ಪ್ರತಿದಿನ ಇಡೀ ದಿನ ನಾನು ಯೂಸ್ ಮಾಡ್ತಾ ಹೋಗ್ತಾ ಇರ್ತೀನಿ. ಆದ್ರೆ ನಾನು ಮಾಡ್ತಕ್ಕಂಥ ಕಾಮಿಡಿಗಳಿಗೆ, ನಾನು ಮಾಡ್ತಕ್ಕಂಥ ರೀಲ್ಸ್ಗಳಿಗೆ ನೀವೆಲ್ಲರೂ ಕೂಡ ಕಮೆಂಟ್ ಮಾಡ್ತಾ ಇದ್ದೀರಾ, ಶೇರ್ ಮಾಡ್ತಾ ಇದ್ದೀರಾ, ಲೈಕ್ ಮಾಡ್ತಾ ಇದ್ದೀರಾ. ಆದ್ರೆ ಬಹಳ ಖುಷಿ ಗೈಡ್ಸ್, ನಾನಿವತ್ತು ಈ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ 1 ಲಕ್ಷ ಟಾರ್ಗೆಟ್ ರೀಚ್ ಮಾಡಿದ್ದೀನಿ. ಆದ್ರೆ ಇವತ್ತು ಈ ಆನೇಕಲ್ ಭಾಗದಲ್ಲಿರ್ತಕ್ಕಂಥ ಚಂದಾಪುರ ರಸ್ತೆಯಿಂದ ಹಿಡಿದು ಆನೇಕಲ್ ರಸ್ತೆ ಮೇಲೆ ಇರ್ತಕ್ಕಂಥ ಎಲ್ಲ ಹೈವೇ ಇರ್ತಕ್ಕಂಥ ಎಲ್ಲ ರೀಲ್ಸ್ ಲೈವ್ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ದಯಮಾಡಿ ನನ್ನ ಫಾಲೋ ಮಾಡಿ. ಎಲ್ಲ ಕಮೆಂಟ್ ಆಗ್ತಾ ಇದ್ದಾರೆ, ಏನೋ ಏನಂತ ಇದ್ದಾರೆ, ಗೈಡ್ಸ್ ಸೂಪರ್ 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 ಏನಂತ ತಿಂಡಿ ಆಯ್ತಾ, ಸೂಪರ್ ಗುರು ತಿಂಡಿ ಆಯ್ತು ಅಂದು. ಆದ್ರೆ ಯಾರು ಇನ್ನೊಂದು ಕಾಮಿಡಿ ಕಮೆಂಟ್ ಮಾಡಿ ಆಗ್ತಾ ಇದ್ದಾರೆ ಏನಂತ, ದೊಡ್ಡವ ದೋಸೆ ಕೊಡು, ಚಿಕ್ಕವ ಚಟ್ನಿ ಕೊಡು, ಈಗ ಸಾರು ಸೊಪ್ಪು ನೀವು ಮಾಡಿ ತಪ್ಪ ಏನು ಬರೋದೇನ, ನಾನೇನು ತಪ್ಪು ಮಾಡ್ತಿದ್ರು. ಸೂಪರ್ ಸೂಪರ್ ಆಯ್ತು. ಬನ್ನಿ ಗೈಡ್ಸ್ ನೋಡೋಣ ಏನೇನು ನಡೀತದೆ ಇವತ್ತಿನ ದಿವಸ. ಎಲ್ಲರೂ ಕೂಡ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ನೀವೆಲ್ಲರೂ ಕೂಡ ನಾನು ಫಾಲೋ ಮಾಡ್ತಾ ಹೋಗಿ, ನಾನು ಶೇರ್ ಮಾಡ್ತಾ ಹೋಗಿ. ಥ್ಯಾಂಕ್ ಯು. ಏನಪ್ಪ ಇವತ್ತು ಸಮಾಚಾರ? ಸಾರಿಗೆ ಬಸ್ಸು ಬಿಟ್ಟು 8 ಜನ ಸಾವು. ಸಾರು ಬೇಯಿಸ್ಬೇಕು 8 ಜನ ಸದಾ ಬರಲ್ಲ. ನಾನು ಹೋಗ್ತೀನಿ, ಕೆಲಸ ಮಾಡ್ಕೊಂಡು ಹೋಗು. ಆಶಾ ಏನು ಮಾತು? ಆಶಾ ಅವ್ನು ಬಿಡ್ತಾನೆ, ನಾನು ಮಾತಾಡ್ತೀನಿ ಸುಮ್ಮನೆ. ಕುಮಾರ ಏನ್ ಮಾಡ್ತಾ ಇದೀಯ ಮಗನ? ಏನ್ ಮಾಡ್ತಾ ಇದೀಯ? ಅಂತ ಹೇಳಿದ್ರೆ ಬೆಳಿಗ್ಗೆ ನಿಲ್ಸೋ, ರಾತ್ರಿ ನಿಲ್ಸೋ, ಮಧ್ಯಾಹ್ನ ನಿಲ್ಸೋ. ಕೆಲಸ ಯಾವ ಮಾಡ್ತೀಯ ನೀನು? ಊಟ ಯಾವ ಮಾಡ್ತೀಯ? ನೋಡ ಟೈಮ್ ಆಯ್ತಾ? ನೀವು ಟೈಮ್ ಆಗ್ಬಿಟ್ಟೈತೆ. ಆಶಾ ತಿಂಡಿ ಕೊಟ್ಟು ಕಳ್ಸಮ್ಮ. ಆಶಾ ಆಶಾ ಟಿಫನ್ ರೆಡಿ ಆಯ್ತಾ? ತಿನ್ನಲ್ಲಮ್ಮ, ಭಾಷೆ ಕೊಡೋಕೆ ಟೈಮ್ ಆಗಿದೆ. ಟೈಮ್ ಆಗಿದೆ, ಕೊಡು ಜಲ್ದಿ. ಹೆಲ್ಮೆಟ್ ಬೇಡ, ಏನು ಬೇಡ, ಟೈಮ್ ಆಗಿಬಿಟ್ಟೈತೆ. ನಾಳೆ ನೀವೇ ಹಾಕ್ಬಿಡು. ಆಶಾ ಆಮೇಲೆ ಎಷ್ಟು ಹೇಳಿದ್ರು ಕೇಳ್ತಾನ. ಮೊದಲೇ ನನ್ನ ಹೊಟ್ಟೆ ಇಸಿಲ್ಲ. ವಿಡಿಯೋ ಮಾಡಿ ಸೆಲ್ಫಿ ತೆಗಿತೀರಾ? ನೀನೊಬ್ಬ ನಾಗರಿಕ. ಅಮೆರಿಕ ಮೊದಲ ಆಂಬುಲೆನ್ಸ್ ಚಂದಾಪುರ ಸರ್ಕಲ್ ಬೇಗ ಬರಬೇಕು.
ಕುಡ್ಸ್ ಇವರಿಗೆ ತುಂಬಾ ತಲೆಗೆ ಗಾಯ ಆಗಿಬಿಟ್ಟಿತ್ತು. ಒಂದು 10 ನಿಮಿಷ ಮುಂಚಿತ ಬಂದಿದ್ರೆ ಉಳಿಸ್ಬೋದಿತ್ತು ಪೇಷಂಟ್. ಹಾಗಾಗಿ ಇವರು ತೀರ್ಕೊಂಡ್ಬಿಟ್ಟಿದ್ರು. ಸಾರಿ, ನನ್ನ ಕಡೆ ಉಳಿಸಕ್ಕಾಗಿಲ್ಲ. ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇತ್ತು, ಅವ್ರಿಗೆ ಕೊಡಿ, ಅದು ಕೊಡ್ತೀನಿ ಹೇಳಿ. ಅವ್ರ ನಂಬರ್ ಇದೆ ನೋಡಿ, ಫೋನ್ ಮಾಡಿ. ಅವ್ರ ಫ್ಯಾಮಿಲಿ ಹಲೋ ಹಲೋ, ಕುಮಾರ್ ಅವರ ಪೇರೆಂಟ್ಸಾ? ಹೌದು ನಾನೇ. ಅವರಪ್ಪ ಏನಾದ್ರು ಯಾರು ಮಾತಾಡ್ತಾ ಇರೋದು? ಸರ್, ಇಲ್ಲಿ ಕುಮಾರ್ ಅವ್ರಿಗೆ ಆಕ್ಸಿಡೆಂಟ್ ಆಗಿದೆ. ನೀವ್ಯಾರು ಸರ್? ನಾನು ಇನ್ಸ್ಪೆಕ್ಟರ್ ಮಾತಾಡೋದು. ಇನ್ಸ್ಪೆಕ್ಟರ್ ಸರ್, ನನ್ನ ಮಗನಿಗೆ ಏನಾಯ್ತು ಸರ್? ಏನಿಲ್ಲ, ಕಂಪ್ಲೇಂಟ್ ಕೊಡೋ ಒಂದು ವಿಚಾರ ಜಾಸ್ತಿ ಆಗಿಲ್ಲ. ನೀವು ನಾರಾಯಣ ತಗೊಂಡ್ರಿ ಫ್ಯಾಮಿಲಿ ಕರ್ಕೊಂಡು. ನಾರಾಯಣ ಸರ್, ಫ್ಯಾಮಿಲಿ ಎಲ್ಲ ಬರ್ತೀವಿ ಸರ್, ಈಗಲೇ ಬರ್ತೀವಿ ಸರ್, ಈಗಲೇ ಬರ್ತೀವಿ. ಆಶಾ, ಆಶಾ, ಏನಾಯ್ತು ಮಾವಯ್ಯ? ಕೃಷ್ಣ ಅವ್ರೆ, ಏನಾಯ್ತು? ಸುಮಾರು ಆಕ್ಸಿಡೆಂಟ್ ಆಗಿದೆ. ಆಕ್ಸಿಡೆಂಟ್ ಆಗಿ ಹೋಗ್ಬಿಟ್ಟು ಹೋಗ್ಬಿಟ್ಟು ಬಂದು. ಮುಂದೆ ನಮಸ್ಕಾರ, ನಮಸ್ಕಾರ. ನಾನು ನನ್ನ ಮಗನಿಗೆ ಸರ್, ನಮ್ಮ ಮನೆಯವ್ರಿಗೆ ಏನಾಯ್ತು ಸರ್? ಏನಾಯ್ತು ಸರ್? ಸ್ವಲ್ಪ ಸಮಾಧಾನ ಮಾಡಿ. ನನ್ನ ಮಗನಿಗೆ ಏನಾಯ್ತು? ಡಾಕ್ಟ್ರೇ, ಡಾಕ್ಟರ್, 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 ನನ್ನ ಮಗನಿಗೆ ಏನಾಯ್ತು ಡಾಕ್ಟರ್? ಇವರು ಕುಮಾರ್ ಅವರ ಬಗ್ಗೆ ನನ್ನ ಮಗನಿಗೆ ದಯವಿಟ್ಟು ಎಕ್ಸ್ಪ್ಲೇನ್ ಮಾಡಿ. ಸಮಾಧಾನ ಇರು, ಯಜಮಾನರು ನೀವು. ಸಮಾಧಾನ ಇರು. ಏನಿಲ್ಲ, ಮಗುವಿಗೆ ತುಂಬಾ ದೊಡ್ಡ ಕುಮಾರ ಅಯ್ಯೋ, ಕುಮಾರ ಹೋಗ್ಬಿಟ್ಟು ಕುಮಾರ ಹೋಗ್ಬಿಟ್ಟು ಕುಮಾರ ನಮ್ಗೆ ಯಾರೋ ಅಯ್ಯೋ ಕುಮಾರ ಅಯ್ಯೋ ಕುಮಾರ ನಿಮ್ಮ ಯಜಮಾನರು ಹೆಲ್ಮೆಟ್ ಹಾಕ್ತಾನೆ ಗಾಡಿ ಓಡಿಸ್ತಾ ಇದ್ರು. ಹಾಗಾಗಿ ಹೆಲ್ಮೆಟ್ ಅಂತ ಗಾಡಿ ಓಡಿಸ್ತಾ ಇದ್ರಿಂದ ತಲೆಗೆ ಬಲವಾದ ಹೇಳ್ಬಿಟ್ಟು, ಹಾಗಾಗಿ ಅವರು ಆಸ್ಪತ್ರೆ ಸೇರಿಸೋ ಆಗ್ಲಿಲ್ಲ. ಅದು ಅಲ್ಲೇ ಆಸ್ಪತ್ರೆಯಲ್ಲಿ ಹಸುವಾಗಿದ್ದಾರೆ. ಸಮಾಧಾನ ಪಟ್ಕೊಳ್ಳಿ. ಈಗ ಮುಂದಿನ ಕಾರ್ಯ ಏನಾಗಬೇಕು ಅಂತ ಡಾಕ್ಟರ್ ಹೇಳ್ತಾರೆ. ಬನ್ನಿ ಡಾಕ್ಟ್ರೆ, ಅವ್ರೇನೋ ಒಂದು ಕನವರ್ತಾ ಇದ್ದ. ಅಲ್ಲಿಂದ ಬರ್ಬೇಕಾದ್ರೆ ಆಸ್ಪತ್ರೆ ಬಾಡಿ ಅಂತಂದ್ರೆ ಅದೇನು ಅರ್ಥ ಇಲ್ಲ. ಏನ್ ಹೇಳಲ್ಲ, ಅದನ್ನೇ ನಾನು ಹೇಳ್ಬೇಕಂತ ಬಂದೆ. ಅವರು ನೋಡಿ, ಯಾಕಂದ್ರೆ ಸಮಾಧಾನ ಮಾಡ್ಕೊಳ್ಳಿ. ಈ ಮೊದಲು ನಿಮ್ಮ ಮಗ ಆರ್ಗನ್ಸ್ ಡೊನೇಟ್ ಮಾಡಿದಂತ ಯಾವ ಹಾಸ್ಪಿಟಲ್ಗೆ ಆದ್ರೂ ಬರ್ಕೊಟ್ಟಿದ್ರಾ? ಹೇಳಿ ಹೇಳಿ, ಸಮಾಧಾನದಿಂದ ಹೇಳಿ. ನನ್ನ ಮಗ ಅಂಗಗಳನ್ನು ದಾನ ಮಾಡ್ತೀವಿ ಅಂತ ಯಾವ್ದು ಫಾರನ್ ಸೈನ್ ಹಾಕಿದ್ದ. ವೆರಿ ಗ್ರೇಟ್, ವೆರಿ ಗ್ರೇಟ್. ಅಂತೆಲ್ಲ ಡಾಕ್ಟ್ರೆ, ನಂದು ನಮ್ಮ ಸೊಸೆದು ಎಲ್ಲ ಸೈನ್ ತಗೊಂಡಿದ್ದ ಡಾಕ್ಟರ್. ಫ್ಯಾಂಟಾಸ್ಟಿಕ್, ಫ್ಯಾಂಟಾಸ್ಟಿಕ್. ನೋಡಿ, ಮಗನೇ ಹೋದ್ರೆ ಇರ್ಬೇಕು. ಅಲ್ಲಲ್ಲ ನೋಡ್ರಿ, ಸಾವಿರ ಮಾನವೀಯತೆ ಮಾಡ್ತಿದ್ದಾರಲ್ಲ, ಇಂಥ ಮಗನ ಎಂತ ಹೊಡೆದಂತ ಹೆಂಗ್ ಮಾಡ್ತಾರೆ. ಪುಣ್ಯವಂತರು. ಸಮಾಧಾನ ಪಟ್ಟು ಮಾನವೀಯತೆ ಕರೆದು
ಡೊನೇಟ್ ಮಾಡಿ ಆರ್ಗನ್ ಡೊನೇಟ್ ಮಾಡಿರ್ತಕ್ಕಂಥ ನಿಮ್ಮ ಮಗನ ಪಡೆದಂತ ನೀವೇ ಪುಣ್ಯವಂತರು. ಬನ್ನಿ. ಮತ್ತೆ ಇನ್ನೊಂದು ದೈವ, ಬನ್ನಿ, ಬನ್ನಿ. ನೋಡ್ರಿ, ಇವತ್ತು ನಿಮ್ಮ ಮಗ ಸಾವಯವಕ್ಕೆ 7ನೇ ಕಾರಣ ಈ ರೀಲ್ಸ್ ರಾಜ. ಇವನು ಸರಿಯಾದ ಸಮಯದಲ್ಲಿ ಕರೆಕ್ಟ್ ಆಗಿ ಕರ್ಕೊಂಡು ಹೋಗಿ ಹಾಸ್ಪಿಟಲ್ ಸೇರಿಸಿದೆ. ಇವನು ಜೂಮ್ ಮಾಡಿ ಅರ್ಧ ಗಂಟೆ ವೇಟ್ ಮಾಡಿ ಸಾಧಾರಣ ಮಾಡ್ದ. ಅದು ಪರಿಣಾಮವಾಗಿ ನಿಮ್ಮ ಮಗ ಇವತ್ತು ಸಾಕ್ತಾ ಇದ್ದಾನೆ. ದಯವಿಟ್ಟು ರೀಲ್ ಮಾಡೋದು ನಿಲ್ಸಪ್ಪ. ರೀಲ್ ಮಾಡಿ ನನ್ನ ಮಗನೇ ಅಯ್ಯೋ ಮೊದಲು ರೀಲ್ ಮಾಡೋದು ನಿಲ್ಲಿಸಿ ಎಲ್ಲರೂ ಆಕ್ಸಿಡೆಂಟ್ ಆದ್ರೆ ದಯವಿಟ್ಟು ಹಾಸ್ಪಿಟ್ಲ್ ಸೇರಿಸಿ ಜೀವ ಮಾಡಿಸಿ. ನೋಡಿ, ವಿನಯವ್ರಿಗೊಂದು ನಾನು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲು ಆಕ್ಸಿಡೆಂಟ್ ಆದ ತಕ್ಷಣ ಅವ್ರನ್ನ ಹತ್ತಿರದ ಹಾಸ್ಪಿಟಲ್ಗೆ ಸೇರಿಸಿ ಮಾನವೀಯತೆ ಮೇರೆವಿ. ಅದ್ರ ಜೊತೆಯಲ್ಲಿಲ್ಲ, ಇವರು ಇಂಥ ದುಃಖದ ಸಮಯದಲ್ಲೂ ಕೂಡ ಅವರ ಮಗನ ಅಜ್ಞಾನಗಳನ್ನು ದಾನ ಮಾಡಿ ಮಾನವೀಯತೆಯ ಮೌಲ್ಯವನ್ನು ಮೆರೆದಿದ್ದಾರೆ. ಇದಕ್ಕಿಂತ ಹೆಚ್ಚಿನ ಇವರು ಅಷ್ಟೇ ಅಲ್ಲ, ಮಗನ ಅಷ್ಟೇ ಅಲ್ಲ. ನೋಡಿ, ಅವರು ಕೆಮ್ಮಲ್ಲಿರ್ತಕ್ಕಂಥ ಎಲ್ಲರ ಅಜ್ಞಾನಸು ಕೂಡ ಇವಾಗಲೇ ಡೊನೇಟ್ ಮಾಡಿದ್ದಾರೆ. ಇಂಥ ಹೆಮ್ಮೆಯ ಮಗನನ್ನು ಕಳೆದುಕೊಂಡ ದುಃಖದಲ್ಲಿದ್ದರೂ ಕೂಡ ಅಜ್ಞಾನಸನ್ನ ಡೊನೇಟ್ ಮಾಡಿದ್ದಾರೆ. ಇದೊಂದು ಹೆಮ್ಮೆಯ ವಿಷಯ. ಎಲ್ಲರೂ ಕೂಡ ಈ ಒಂದು ಮಿಡದವರು ತಕ್ಷಣ ನಿಲ್ಲಿಸಿ ಹತ್ತಿರದ ಹಾಸ್ಪಿಟಲ್ಗೆ ಸೇರಿಸಬೇಕಂತ ಹೇಳಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಮಾಡ್ಬೇಕಾದ ಲೈವ್ ಇದು ಮಾಡಿ ಲೈವ್ ಇಡೀ ರಾಜ್ಯ ಮಾಡಲಿ, ಇಡೀ ದೇಶದ ಮಾಡಲಿ. ಸಮಾಜಕ್ಕೆ ಯಾವುದು ಒಳ್ಳೆಯದು, ಸಮಾಜಕ್ಕೆ ಯಾವ್ದು ಉದ್ಧಾರ ಬೇಕು, ಸಮಾಜ ಸ್ವಸ್ಥತೆ ಮತ್ತು ಸಮಾಜ ಆರೋಗ್ಯವನ್ನು ಯಾವ್ದು ಕಾಪಾಡಬೇಕು ಅದ್ರ ಬಗ್ಗೆ ವಿಡಿಯೋ ಮಾಡಿ, ಅದ್ರ ಬಗ್ಗೆ ಬೆಳಕಿಲ್ಲಿ. ಮೀಡಿಯಾ ಅಂದ್ರೆ ಸಾಮಾಜಿಕ ಜಾಲತಾಣ ಅಂದ್ರೆ ಸಮಾಜದ ಆರೋಗ್ಯ, ಸಮಾಜ ಸುರಕ್ಷತೆ, ಸಮಾಜ ಸಂರಕ್ಷಣೆ ಮಾಡ್ತಕ್ಕಂಥದ್ದು. ಆ ಜವಾಬ್ದಾರಿ ಹಂಚಿಕೊಂಡ ಮಾತ್ರ ನಾವು ನೀವು ಎಲ್ಲ ಒಂದು ಪ್ರಜ್ಞಾವಂತ ನಾಗರಿಕ ಆಗ್ತೀವಿ. ಇಡೀ ಸಮಾಜವನ್ನ ಕಾಪಾಡ್ತಕ್ಕಂಥದ್ದು ಪೊಲೀಸ್ ಅಲ್ಲ, ಡಾಕ್ಟರ್ ಅಲ್ಲ, ಇಡೀ ಎಲ್ಲರ ಒಬ್ರು ಜವಾಬ್ದಾರಿ ಆಗಿರ್ತದೆ. ಪ್ರತಿಯೊಬ್ಬರು ಜವಾಬ್ದಾರಿ ಆಗಿರ್ತದೆ. ತಕ್ಷಣ ಯಾವುದೇ ಅಪಘಾತ ಆಗಲಿ, ಯಾವುದೇ ಹೃದಯಾಘಾತ ಆಗಲಿ, ಆ ತಕ್ಷಣ ಸ್ಥಳೀಯ ಆಸ್ಪತ್ರೆಗೆ ಕರ್ಕೊಂಡು ಹೋಗು, ಚಿಕಿತ್ಸೆ ಕೊಡಿಸಿ. ಆ ನಿಮಿಷ ಗೋಲ್ಡನ್ ಮಿನಿಟ್ ಅಂತ ಹೇಳ್ತೀವಿ. ಆ ಒಂದು ನಿಮಿಷದಲ್ಲಿ ಗೋಲ್ಡನ್ ಮಿನಿಟ್ ನಲ್ಲಿ ಎಷ್ಟೋ ಸಾವಿರಾರು ಫ್ಯಾಮಿಲಿಗಳು ಉಳಿತವೆ, ಎಷ್ಟೋ ಸಾವಿರಾರು ಜೀವಗಳು ಉಳಿತವೆ. ಇದನ್ನ ಕಾಪಾಡಬೇಕು. ಈಗಾಗಲೂ ಅರ್ಥ ಆಯ್ತಾ? ಮೀಡಿಯಾ ಫ್ರೆಂಡ್ಸ್ ತಿಳ್ಕೊಳ್ಳಿ, ಮೀಡಿಯಾ ಅಂದ್ರೆ ಬರೀ ರೀಲ್ಸ್ಗೋಸ್ಕರವಾಗಿ, TRPಗೋಸ್ಕರವಾಗಿ ಮಾಡದ ಎಂಜಾಯ್ಮೆಂಟ್ ಅಲ್ಲ. ನೀವು ಮಾಡುವಂತ ನೆಗ್ಲಿಜೆನ್ಸ್, ನೀವು ಸೆಲ್ಫಿ ತಗೊಳ್ತೀರ, ನಾಗರಿಕರು ಸೆಲ್ಫಿ ವಿಡಿಯೋ ಮಾಡ್ತಾ ಇರ್ತೀರ, ಸಾವಿರ ನಡುವೆ ಸೆಲ್ಫಿ ವಿಡಿಯೋ ಮಾಡ್ತಾ ನಿಮ್ಗೆ. ನಿಮ್ಮ ಜವಾಬ್ದಾರಿ ಅನ್ಕೊಳ್ಳಿ. ನಿಮ್ಮ ತಂದೆ, ನಿಮ್ಮ ತಾಯಿ, ನಿಮ್ಮ ಅಕ್ಕ, ನಿಮ್ಮ ತಂಗಿ ಯಾರಾದ್ರೂ ಈ ಸ್ಥಿತಿಯಲ್ಲಿದ್ರೆ ನಿಮ್ಮ ಪ್ರಜ್ಞೆ ಏನಾಗ್ತಾ ಇತ್ತು ಅರ್ಥಕೊಂಡಿದ್ರ? ಮೀಡಿಯಾ ಫ್ರೆಂಡ್ಸ್ ಅರ್ಥ ಮಾಡ್ಕೊಳ್ಳಿ. ನೀವು ಸಮಾಜದ ಆರೋಗ್ಯವನ್ನ ಕಾಪಾಡ್ತಕ್ಕಂಥ ಜವಾಬ್ದಾರಿಯುತವಾದಂತಹ ಸ್ಥಾನದಲ್ಲಿರ್ತಕ್ಕಂಥ ನೀವು ಇನ್ನು ಮುಂದಾರುವೆ ಬುದ್ಧಿ ಕಲಿತು ಇನ್ನೂ ಬುದ್ಧಿಯಲ್ಲಿ ಹೇಳಿ ಸಮಾಜದ ಸುರಕ್ಷತೆಯನ್ನು ಕಾಪಾಡಿ. ಕೇವಲ ಹೆಲ್ಮೆಟ್ ಹಾಕೋದು ಮತ್ತು ಸುರಕ್ಷತೆ ನಿಯಮಗಳು ಪಾಲಿಸೋದು ಅಷ್ಟೇ ಅಲ್ಲ ಜವಾಬ್ದಾರಿ. ಎರಡನೇ ನಿಯಮ ಇರ್ತಕ್ಕಂಥದ್ದು ಸಮಾಜದ ಸ್ವಸ್ಥ ಮತ್ತು ಸಮಾಜದ ಸುರಕ್ಷತೆಯನ್ನು ಕಾಪಾಡ್ತಕ್ಕಂಥದ್ದು ಸಹ ಸುರಕ್ಷತೆ ನಿಯಮಗಳಲ್ಲಿ ಒಂದಾಗಿರ್ತದೆ. ಇದನ್ನು ಅರ್ಥಕೊಂಡು ನೀವು ಬಾಳಬೇಕು. ಇನ್ಸ್ಪೆಕ್ಟರ್ ನಾನು ಕೂಡ ಕಣ್ ಕರೆಸಬೇಕು, ಡಾಕ್ಟ್ರೆ ನೀವು ಕೂಡ ಕಣ್ ಕರೆಸಬೇಕು. ದಯಮಾಡಿ ನಾನು ನಾಗರಿಕರಿಗೆ ಕರ್ಕೊಂಡು ನಂತರ ರೀಲ್ಸ್ನ ಮಾಡಿ ಆ ಒಂದು ಅಮಾಯಕ ಜೀವನ ನನ್ನ ಬಗ್ಗೆ ಹೋಗಿದ್ದು ನಾನೇ ಕೂಡ ಕಾರಣಕರ್ತದೆ. ಅವತ್ತು ನಾನು ಈ ರೀಲ್ಸ್ ಬಿಟ್ಟು ಆ ಹಾಸ್ಪಿಟ್ಲಿಗೆ ಆ ಪೇಷಂಟನ್ನು ಕರ್ಕೊಂಡು ಹೋಗಿದ್ರೆ ಬಹುಶಃ ಆ ಕುಟುಂಬ ಸೇಫ್ ಆಗಿರ್ತಾ ಇತ್ತು. ಗೈಡ್ಸ್ ದಯಮಾಡಿ ಈ ಥರ ರೀಲ್ಸ್ಗಳನ್ನ ಮಾಡೋದನ್ನ ಬಿಟ್ಟು ಸಮಾಜಕ್ಕೆ ಒಳ್ಳೆ ಸಂದೇಶವನ್ನು ಕೊಡುವಂಥ ರೀಲ್ಸ್ನ ಮಾಡ್ತಾ ಹೋಗೋಣ. ನಾವೆಲ್ಲರೂ ಕೂಡ ಸಮಾಜಕ್ಕೆ ಸೋಷಿಯಲ್ ಮೀಡಿಯಾ ಅಂದ್ರೆ ಏನಂತ ನಾವು ತೋರಿಸ್ಕೊಡ್ಬೇಕಾಗಿದೆ. ಸೋಷಿಯಲ್ ಮೀಡಿಯಾ ನಾವು ಡಸ್ಟ್ಬಿನ್ ಅಲ್ಲ, ಆದರೆ ಅದೊಂದು ಕೂಡ ಸಮಾಜ ಜಾಲತಾಣದಲ್ಲಿ ಮೆಸೇಜಿನ ಕೊಡುವಂಥ ಜಾಲತಾಣ ಆಗಲಿ ಅಂತ ಹೇಳ್ತಾ ನಾವು ಕೂಡ ಮುಂದುವರಿನ ಗೈಡ್ಸ್. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಗೈಡ್ಸ್. ಕೇವಲ ಹೆಲ್ಮೆಟ್ ಹಾಕೋದು, ಬೆಲ್ಟ್ ಹಾಕ್ತಕ್ಕಂಥದ್ದು ಇದೇ ಮಾತ್ರ, ಇದಿಷ್ಟು ಮಾತ್ರ ಸುರಕ್ಷತೆ ನಿಯಮ ಅಲ್ಲ. ಯಾವುದೇ ಒಬ್ಬ ಅಪಘಾತ ಸಮಯದಲ್ಲಿ ಇರ್ತಕ್ಕಂಥ ಅವನ ಸಂಕಷ್ಟದಲ್ಲಿದ್ರೆ ಆತನಿಗೆ ಕಷ್ಟಕ್ಕೆ ನೆರವಾಗಿ ಆತನ ಸುರಕ್ಷತೆಯನ್ನು ಕಾಪಾಡ್ತಕ್ಕಂಥದ್ದು ಸಹ ಸಾಮಾಜಿಕ ಜವಾಬ್ದಾರಿ, ಸಾಮಾಜಿಕ ಕಳಕಳಿಯಾಗಿರ್ತದೆ ಅಂತಕ್ಕಂಥ ಮಾತನ್ನು ಅರ್ಥಕೊಂಡು ನಾವೆಲ್ಲ ಬಾಳೋಣ. ಸುರಕ್ಷತೆಯ ಅರಿವು, ಸುರಕ್ಷತೆಯ ಅರಿವು, ಸುರಕ್ಷತೆಯ ಜವಾಬ್ದಾರಿ, ಸುರಕ್ಷತೆಯ ಜವಾಬ್ದಾರಿ ನಮ್ಮೆಲ್ಲರ ಹೊಣೆಗಾರಿಕೆ, ನಮ್ಮೆಲ್ಲರ ಹೊಣೆಗಾರಿಕೆ.